ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಎಲ್ಲ ದೈವ ಭಕ್ತರಿಗೂ ಮತ್ತು ದೈವಿಕ ಕನ್ನಡ ಪರಿವಾರದ ಸದಸ್ಯರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ಒಂದು ಅದ್ಭುತವಾದ ವಿಷಯವನ್ನ ತಿಳಿದುಕೊಳ್ಳಲಿದ್ದೇವೆ. ಮನುಷ್ಯನ ಮನಸ್ಸು ಒಂದು ಸಾಗರದ ಹಾಗೆ. ಅದರ ಆಳವನ್ನು ಅರಿಯುವುದು ಬಹಳ ಕಷ್ಟ. ಅದರಲ್ಲೂ ವಿಶೇಷವಾಗಿ ನಾವು ಯಾರನ್ನು ಹಚ್ಚಿಕೊಂಡಿದ್ದೇವೆಯೋ, ನಾವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡುತ್ತೇವೆಯೋ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ನಿಜವಾಗಿಯೂ ಏನಿದೆ, ಅವರು ನಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ, ನಮ್ಮ ಸಂಬಂಧದ ಭವಿಷ್ಯವೇನು, ಈ ಎಲ್ಲಾ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರಬಹುದು. ಇವತ್ತು ಸಾಕ್ಷಾತ್ ದೈವವೇ ನಿಮಗೆ ಒಂದು ಸಂದೇಶವನ್ನು ನೀಡಲಿದೆ. ಇದು ಕೇವಲ ಭವಿಷ್ಯ ಅಲ್ಲ, ಇದು ಬ್ರಹ್ಮಾಂಡದ ಶಕ್ತಿ ಅಥವಾ ಆ ಭಗವಂತನು ನಿಮ್ಮ ಅಂತರಾತ್ಮಕ್ಕೆ ನೀಡುತ್ತಿರುವ ಒಂದು ಸಂಕೇತ. ನಿಮ್ಮ ಗೊಂದಲಗಳಿಗೆ ಉತ್ತರ ಇಲ್ಲಿದೆ. ಈಗ ನಿಮ್ಮ ಮುಂದೆ 3 ಸಂಖ್ಯೆಗಳಿವೆ: ಸಂಖ್ಯೆ 1, ಸಂಖ್ಯೆ 2 ಮತ್ತು ಸಂಖ್ಯೆ 3. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ಯಾವುದೇ ಗೊಂದಲಗಳನ್ನು ಇಟ್ಟುಕೊಳ್ಳಬೇಡಿ. ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ. ನಿಧಾನವಾಗಿ ಬಿಳಿ. ಈಗ ನಿಮ್ಮ ಇಷ್ಟದೈವವನ್ನು, ಅದು ಶಿವನಾಗಿರಲಿ, ವಿಷ್ಣುವಾಗಿರಲಿ ಅಥವಾ ದುರ್ಗಾದೇವಿಯಾಗಿರಲಿ, ಆ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ದೇವರೇ, ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗೆ ಸರಿಯಾದ ದಾರಿಯನ್ನು ತೋರಿಸು ಎಂದು ಬೇಡಿಕೊಂಡು 1, 2 ಅಥವಾ 3ನೇ ಸಂಖ್ಯೆಯಲ್ಲಿ ಯಾವುದಾದರೂ ಒಂದನ್ನು ಮನಸ್ಸಿನಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ರೀಡಿಂಗ್ ಶುರು ಮಾಡುವ ಮುನ್ನ ದೈವಶಕ್ತಿಯಲ್ಲಿ ನಂಬಿಕೆಯಿರುವ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ದೇವರ ಮಂತ್ರವನ್ನು ತಪ್ಪದೇ ಬರೆಯಿರಿ. ಉದಾಹರಣೆಗೆ ಓಂ ನಮಃ ಶಿವಾಯ ಅಥವಾ ಓಂ ಸಾಯಿರಾಮ್ ಎಂದು ಬರೆಯುವ ಮೂಲಕ ಪಾಸಿಟಿವ್ ಎನರ್ಜಿಯನ್ನು ಪಡೆದುಕೊಳ್ಳಿ. ಬನ್ನಿ, ಈಗ ಮೊದಲನೇ ಸಂಖ್ಯೆ ಅಂದರೆ ನಂಬರ್ 1 ಆಯ್ಕೆ ಮಾಡಿಕೊಂಡವರಿಗೆ ದೈವ ಸಂದೇಶ ಏನಿದೆ ಎಂದು ನೋಡೋಣ. ಯಾರು ಸಂಖ್ಯೆ 1 ಆಯ್ಕೆ ಮಾಡಿಕೊಂಡಿದ್ದೀರೋ, ನಿಮ್ಮ ವಿಷಯದಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಅಪಾರವಾದ ಗೌರವ ಭಾವನೆ ಇದೆ. ಅವರ ದೃಷ್ಟಿಯಲ್ಲಿ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಒಬ್ಬ ಹೋರಾಟಗಾರರು. ನಿಮ್ಮ ಜೀವನದಲ್ಲಿ ನೀವು ಪಟ್ಟಿರುವ ಕಷ್ಟಗಳು, ನೀವು ಎದುರಿಸಿರುವ ಸವಾಲುಗಳು ಮತ್ತು ನೀವು ಅನುಭವಿಸಿದ ನೋವು ಅವರಿಗೆ ಚೆನ್ನಾಗಿ ತಿಳಿದಿದೆ. ಬೇರೆ ಯಾರೇ ಆಗಿದ್ದರೂ ಇಷ್ಟೊತ್ತಿಗೆ ಸೋತು ಹೋಗಿದ್ದರು, ಸಂಬಂಧವನ್ನು ಮುರಿದುಕೊಳ್ತಿದ್ರು. ಆದರೆ ನೀವು ಹಾಗಲ್ಲ. ನೀವು ಎಂತಹದ್ದೇ ಪರಿಸ್ಥಿತಿಯಲ್ಲೂ ನಗುನಗುತ್ತಾ ದೃಢವಾಗಿ ನಿಂತಿದ್ದೀರಿ. ನಿಮ್ಮ ಈ ಗುಣ ಅವರಿಗೆ ನಿಮ್ಮ ಮೇಲೆ ಒಂದು ವಿಶೇಷವಾದ ಪ್ರೀತಿ ಮತ್ತು ಗೌರವವನ್ನು ಹುಟ್ಟುಹಾಕಿದೆ. ಅವರ ಮನಸ್ಸಿನ ಆಳದಲ್ಲಿ ಅವರಿಗೆ ಒಂದು ಅಪರಾಧ ಪ್ರಜ್ಞೆ ಕಾಡುತ್ತಿದೆ. ಅವರಿಗೆನ್ನಿಸುತ್ತಿದೆ, ಈ ವ್ಯಕ್ತಿ ನನಗಾಗಿ ಎಷ್ಟೊಂದು ತ್ಯಾಗ ಮಾಡಿದ್ದಾರೆ, ನನಗೋಸ್ಕರ ಎಷ್ಟೊಂದು ಸಮಯ ಕೊಟ್ಟಿದ್ದಾರೆ, ಆದರೆ ಬದಲಾಗಿ ನಾನೇನು ಕೊಟ್ಟೆ, ನಾನು ಇವರ ಪ್ರೀತಿಗೆ ಸರಿಯಾದ ಬೆಲೆ ಕೊಟ್ಟಿಲ್ಲವೇನೋ ಎಂಬ ಭಾವನೆ ಅವರಲ್ಲಿದೆ. ನೀವು ಅವರ ಪಾಲಿಗೆ ಒಬ್ಬ ಉತ್ತಮ ಸ್ನೇಹಿತನಾಗಿ, ಕಷ್ಟಕಾಲದಲ್ಲಿ ಕೈಹಿಡಿಯುವ ಮಾರ್ಗದರ್ಶಕನಾಗಿ ಕಾಣಿಸುತ್ತಿದ್ದೀರಿ. ನೀವು ನಿಮ್ಮ ಜೀವನಕ್ಕೆ ಬಂದಿದ್ದು ಒಂದು ದೈವ ಇಚ್ಛೆಯೆಂದು ಅವರು ಭಾವಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂದು ನೋಡುವುದಾದರೆ, ಇಲ್ಲಿ ಒಂದು ಬಲವಾದ ಆಕರ್ಷಣಾ ಶಕ್ತಿ ಗೋಚರಿಸುತ್ತಿದೆ. ಆ ವ್ಯಕ್ತಿಗೆ ನಿಮ್ಮ ಮೇಲೆ ವಿಪರೀತವಾದ ಪ್ರೀತಿ ಮತ್ತು ಆಕರ್ಷಣೆ ಉಂಟಾಗಲಿದೆ. ಅವರಿಗೆ ನಿಮ್ಮನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ ಎನ್ನುವ ಪರಿಸ್ಥಿತಿ ಬರಬಹುದು. ಅವರು ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚಿಸಲು ಶುರುಮಾಡುತ್ತಾರೆ. ನಿಮ್ಮ ಮಾತುಗಳು, ನಿಮ್ಮ ನೆನಪುಗಳು ಅವರನ್ನು ಪದೇ ಪದೇ ಕಾಡಲಿವೆ. ಅವರು ನಿಮ್ಮ ಸಾಮೀಪ್ಯವನ್ನು ಬಯಸುತ್ತಾರೆ. ಆದರೆ ಇಲ್ಲಿ ದೈವವು ನಿಮಗೆ ಒಂದು ಎಚ್ಚರಿಕೆಯ ಸಲಹೆಯನ್ನ ಕೂಡ ನೀಡುತ್ತಿದೆ. ಆ ವ್ಯಕ್ತಿಗೆ ಕೆಲವು ಹಳೆಯ ಅಭ್ಯಾಸಗಳು ಮರುಕಳ್ಳಬಹುದು ಅಥವಾ ಅವರು ನಿಮ್ಮ ಮೇಲೆ ಅತಿಯಾದ ಹಕ್ಕನ್ನು ಚಲಾಯಿಸಲು ಬರಬಹುದು. ಅವರ ವರ್ತನೆಯಲ್ಲಿ ನಿಮಗೆ ದಿಢೀರ್ ಬದಲಾವಣೆ ಕಾಣಿಸಬಹುದು. ಅವರು ಒಮ್ಮೊಮ್ಮೆ ಅತಿಯಾಗಿ ಪ್ರೀತಿ ತೋರಿಸಬಹುದು, ಮರುಕ್ಷಣವೇ ಮೌನವಾಗಬಹುದು. ಹಾಗಾದರೆ ನೀವೇನು ಮಾಡಬೇಕು? ಇಲ್ಲಿ ಪ್ರಕೃತಿ ನಿಮಗೆ ನೀಡುತ್ತಿರುವ ಸಲಹೆ ಏನೆಂದರೆ, ದಯವಿಟ್ಟು ಅವರ ಹಿಂದೆ ಓಡಬೇಡಿ. ನೀವು ಇಷ್ಟು ದಿನ ಅವರ ಗಮನ ಸೆಳೆಯಲು ಪ್ರಯತ್ನಿಸಿದ್ದೀರಿ, ಅವರ ಪ್ರೀತಿಗಾಗಿ ಕಾದಿದ್ದೀರಿ. ಆದರೆ ಈಗ ನೀವು ಸ್ವಲ್ಪ ಸುಮ್ಮನಾಗಬೇಕು. ನೀವು ಮೌನವಾಗಿದ್ದರೆ ಮಾತ್ರ ಅವರಿಗೆ ನಿಮ್ಮ ನಿಜವಾದ ಬೆಲೆ ತಿಳಿಯುತ್ತದೆ. ನೀವು ಅವರಿಗೆ ಪದೇ ಪದೇ ಕಾಲ್ ಮಾಡುವುದು ಅಥವಾ ಮೆಸೇಜ್ ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಮೌನವೇ ಅವರಿಗೆ ಉತ್ತರವಾಗಲಿ. ಯಾವಾಗ ನೀವು ಸ್ವಲ್ಪ ದೂರ ಸರಿಯುತ್ತೀರೋ, ಆಗ ಅವರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಇದು ಪ್ರಕೃತಿಯ ನಿಯಮ. ನಿಮ್ಮ ಪ್ರೀತಿ ಸತ್ಯವಾಗಿದ್ದರೆ, ನಿಮ್ಮ ಭಕ್ತಿ ಪ್ರಾಮಾಣಿಕವಾಗಿದ್ದರೆ, ಖಂಡಿತವಾಗಿಯೂ ಅವರು ನಿಮ್ಮ ಹತ್ತಿರ ಬಂದೇ ಬರುತ್ತಾರೆ. ತಾಳ್ಮೆಯಿಂದಿರಿ. ಒಳ್ಳೆಯ ದಿನಗಳು ಹತ್ತಿರದಲ್ಲಿವೆ. ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ.
ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಈಗ 2ನೇ ಸಂಖ್ಯೆ ಅಂದರೆ ನಂಬರ್ 2 ಆಯ್ಕೆ ಮಾಡಿಕೊಂಡವರ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಇಲ್ಲಿ ಕಾಣಿಸುತ್ತಿರುವ ಶಕ್ತಿ ಅಥವಾ ಎನರ್ಜಿ ಬಹಳ ಭಾವುಕವಾಗಿದೆ. ನೀವು ಯಾರ ಬಗ್ಗೆ ಯೋಚಿಸುತ್ತಿದ್ದೀರೋ ಅವರ ಜೊತೆಗಿನ ನಿಮ್ಮ ಸಂಬಂಧದಲ್ಲಿ ಸದ್ಯಕ್ಕೆ ಏನೋ ಒಂದು ನೋವು ಇರುವಂತೆ ಕಾಣುತ್ತಿದೆ. ನೀವು ಬಹಳ ಮಾನಸಿಕ ಒತ್ತಡದಲ್ಲಿದ್ದೀರಿ. ನಿಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ಭಾರ, ಆತಂಕ ಮತ್ತು ವಿಪರೀತವಾದ ಒಂಟಿತನ ನಿಮ್ಮನ್ನು ಕಾಡುತ್ತಿದೆ. ನಿಮ್ಮ ಕಣ್ಣೀರು ಯಾರಿಗೂ ಕಾಣಿಸುತ್ತಿಲ್ಲ. ನೀವು ನಿಮ್ಮ ನೋವನ್ನು ನುಂಗಿಕೊಂಡು ಬದುಕುತ್ತಿದ್ದೀರಿ. ಆದರೆ ಸಂತೋಷದ ವಿಷಯವೇನೆಂದರೆ ಆ ವ್ಯಕ್ತಿಗೆ ನಿಮ್ಮ ಈ ನೋವಿನ ಅರಿವಾಗಿದೆ. ನೀವು ಹೇಳದಿದ್ದರೂ ನಿಮ್ಮ ಮೌನ ಅವರಿಗೆ ಅರ್ಥವಾಗುತ್ತಿದೆ. ಅವರಿಗೆ ಅನ್ನಿಸುತ್ತಿದೆ, ನನ್ನಿಂದಾಗಿ ಅಥವಾ ನಮ್ಮ ಪರಿಸ್ಥಿತಿಯಿಂದಾಗಿ ಇವರು ಇಷ್ಟು ನೋವು ಅನುಭವಿಸುತ್ತಿದ್ದಾರಲ್ಲ ಎಂದು ಅವರು ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಅವರು ಹೊರಗಡೆ ತೋರಿಸಿಕೊಳ್ಳದೇ ಇರಬಹುದು, ಆದರೆ ಒಳಗೊಳಗೆ ಅವರು ಕೂಡ ನರಳುತ್ತಿದ್ದಾರೆ. ನಿಮ್ಮ ನೋವನ್ನು ಅವರು ದೂರದಿಂದಲೇ ಅನುಭವಿಸುತ್ತಿದ್ದಾರೆ. ದೈವ ಸಂದೇಶದ ಪ್ರಕಾರ ಸದ್ಯದಲ್ಲೇ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಲಿದೆ. ಇಷ್ಟು ದಿನ ಇದ್ದ ಕತ್ತಲೆ ಸರಿದು ಬೆಳಕು ಬರಲಿದೆ. ಆ ವ್ಯಕ್ತಿ ಇಷ್ಟು ದಿನ ಮೌನವಾಗಿದ್ದಿರಬಹುದು ಅಥವಾ ನಿರ್ಧಾರ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿರಬಹುದು. ಆದರೆ ಈಗ ಸಮಯ ಕೂಡಿಬಂದಿದೆ. ಅವರು ತಮ್ಮ ಮೌನವನ್ನು ಮುರಿದು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ನಿಮ್ಮಿಬ್ಬರ ಸಂಬಂಧದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ದೈವ ನಿಮಗೆ ಹೇಳುತ್ತಿರುವುದು ಇಷ್ಟೇ, ನೀವು ಸಿದ್ಧರಾಗಿರಿ. ಅವರು ನಿಮ್ಮ ಕಡೆಗೆ ಬಂದಾಗ ನೀವು ಅವರನ್ನು ದೂರ ತಳ್ಳಬೇಡಿ. ಹಳೆಯ ಕೋಪ, ಹಳೆಯ ಜಗಳಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಇದು ಕರ್ಮದ ಬಂಧನ. ಯಾವಾಗ ಅವರು ಒಂದು ಹೆಜ್ಜೆ ಮುಂದೆ ಇಡುತ್ತಾರೋ ನೀವು ಕೂಡ ಪ್ರೀತಿಯಿಂದ ಅವರನ್ನು ಸ್ವೀಕರಿಸಿ. ಈಗ ಕತ್ತಲಾಗಿರಬಹುದು, ಆದರೆ ಸೂರ್ಯೋದಯ ಖಂಡಿತ ಆಗುತ್ತದೆ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಭಗವಂತನು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾನೆ. ನಿಮ್ಮ ಕಷ್ಟಗಳು ಕರಗುವ ಸಮಯ ಹತ್ತಿರ ಬಂದಿದೆ. ಯಾರಿಗೆ ಈ ವಿಷಯ ಕನೆಕ್ಟ್ ಆಗುತ್ತಿದೆಯೋ ಅಥವಾ ಯಾರ ಜೀವನದಲ್ಲಿ ಈ ರೀತಿ ನಡೆಯುತ್ತಿದೆಯೋ ದಯವಿಟ್ಟು ಮನಸ್ಸಿನಲ್ಲಿಯೇ ದೇವರನ್ನು ಸ್ಮರಿಸಿ. ನಿಮ್ಮ ಸಂಕಟಗಳು ಆದಷ್ಟು ಬೇಗ ಪರಿಹಾರವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಅಂತಿಮವಾಗಿ 3ನೇ ಸಂಖ್ಯೆ ಅಂದರೆ ನಂಬರ್ 3ರ ಆಯ್ಕೆ ಮಾಡಿಕೊಂಡ ಭಕ್ತರೇ, ನಿಮ್ಮ ಕಥೆ ಬಹಳ ವಿಶೇಷವಾಗಿದೆ. ಇಲ್ಲಿನ ಸನ್ನಿವೇಶ ಹೇಗಿದೆ ಎಂದರೆ ಸಮಯ ಮೀರಿ ಹೋದ ಮೇಲೆ ಬುದ್ಧಿ ಬರುವ ಹಾಗೆ. ಬಹುಶಃ ಈ ಹಿಂದೆ ಆ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ಅಥವಾ ನೀವು ಅವರ ಜೊತೆಗಿದ್ದಾಗ ಪರಿಸ್ಥಿತಿಗಳು ಸರಿಯಾಗಿರಲಿಲ್ಲ. ಯಾವುದೋ ಕಾರಣಕ್ಕೆ ನೀವಿಬ್ಬರೂ ದೂರ ಆಗಿರಬಹುದು ಅಥವಾ ಆ ವ್ಯಕ್ತಿಗೆ ಆಗ ನಿಮ್ಮ ಪ್ರೀತಿಯ ಬೆಲೆ ತಿಳಿದಿರಲಿಕ್ಕಿಲ್ಲ. ಅವರು ನಿಮ್ಮನ್ನು ಕಡೆಗಣಿಸಿರಬಹುದು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಅಲ್ಲೋಲಕಲ್ಲೋಲ ಉಂಟಾಗಿದೆ. ಅವರಿಗೆ ಈಗ ಅರ್ಥವಾಗಿದೆ, ನಾನು ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ವ್ಯಕ್ತಿಯನ್ನು, ರತ್ನದಂತಹ ಮನುಷ್ಯನನ್ನು ಕಳೆದುಕೊಳ್ಳುತ್ತಿದ್ದೇನೆಯೇ ಎಂಬ ಭಯ ಅವರಿಗೆ ಶುರುವಾಗಿದೆ. ರೈಲು ಹೊರಟು ಹೋದ ಮೇಲೆ ಪ್ರಯಾಣಿಕ ಓಡಿಬಂದು ಹತ್ತಲು ಪ್ರಯತ್ನಿಸುವಂತೆ ಈಗ ಅವರು ನಿಮ್ಮ ಪ್ರೀತಿಗಾಗಿ ಹಾತೊರೆಯುತ್ತಿದ್ದಾರೆ. ಅವರಿಗೆ ನಿಮ್ಮ ಅವಶ್ಯಕತೆ ಈಗ ಆಳವಾಗಿ ಅರ್ಥವಾಗುತ್ತಿದೆ. ಅವರ ಮನಸ್ಸಿನಲ್ಲಿ ಏನಿದೆ ಎಂದರೆ ನೀವು ಅವರಿಗೆ ಸಿಗುತ್ತೀರೋ ಇಲ್ಲವೋ ಎಂಬ ಆತಂಕ. ಆದರೆ ದೈವ ಸಂದೇಶವು ಇಲ್ಲಿ ಬಹಳ ಶುಭವಾಗಿದೆ. ಇಲ್ಲಿ ಕುಟುಂಬ ಮತ್ತು ಭದ್ರತೆಯ ಯೋಗ ಕಾಣಿಸುತ್ತಿದೆ. ಇದರರ್ಥ
ಈ ಸಂಬಂಧ ಕೇವಲ ತಾತ್ಕಾಲಿಕವಾದ ಆಕರ್ಷಣೆಯಲ್ಲ, ಇದು ಜನ್ಮ ಜನ್ಮಾಂತರದ ಋಣಾನುಬಂಧ. ತಡವಾದರೂ ಸರಿ, ನಿಮ್ಮಿಬ್ಬರ ದಾರಿ ಒಂದೇ ಆಗಲಿದೆ. ನಿಮ್ಮಿಬ್ಬರ ಭವಿಷ್ಯದಲ್ಲಿ ಒಂದು ಸುಂದರವಾದ ಪರಿಪೂರ್ಣವಾದ ಸಂಸಾರ ಅಥವಾ ದೀರ್ಘಕಾಲದ ಬಾಂಧವ್ಯ ಏರ್ಪಡುವ ಸಾಧ್ಯತೆಗಳು ದಟ್ಟವಾಗಿವೆ. ದೈವ ನಿಮಗೆ ಹೇಳುತ್ತಿರುವುದು ಇಷ್ಟೇ: ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ಇದು ಮುಚ್ಚಿಡುವ ಸಮಯವಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಮತ್ತು ಅವರು ನಿಮಗೆ ಎಷ್ಟು ಮುಖ್ಯ ಎಂಬುದನ್ನು ಸಮಯ ಸಿಕ್ಕಾಗ ಅವರಿಗೆ ನೇರವಾಗಿ ತಿಳಿಸಿ. ನಿಮ್ಮ ಅಹಂಕಾರವನ್ನು ಬಿಟ್ಟು ಪ್ರೀತಿಯನ್ನು ತೋರಿಸಿದರೆ ಕಳೆದುಹೋದ ದಿನಗಳು ಮತ್ತೆ ಮರಳಿ ಬರುತ್ತವೆ. ಅವರು ನಿಮ್ಮ ಕಡೆಗೆ ಬರಲು ಸಿದ್ಧರಿದ್ದಾರೆ. ನೀವು ಕೇವಲ ಅವರಿಗೆ ದಾರಿ ತೋರಿಸಬೇಕಿದೆ. ನಂಬಿಯಿಡಿ, ಭಗವಂತನು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುವ ಸಮಯ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ದೈವಶಕ್ತಿಯ ಮೂಲಕ ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ನೆನಪಿಡಿ, ಈ ಸಂದೇಶಗಳು ಏನೇ ಇರಲಿ, ಅಂತಿಮವಾಗಿ ನಿಮ್ಮ ಭಕ್ತಿ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಸತ್ಯವಾದ ಪ್ರೀತಿಯೇ ಎಲ್ಲವನ್ನೂ ಗೆಲ್ಲುವ ಶಕ್ತಿಯನ್ನು ಹೊಂದಿದೆ. ಯಾವಾಗಲೂ ಪಾಸಿಟಿವ್ ಆಗಿರಿ. ಕೆಟ್ಟ ಆಲೋಚನೆಗಳನ್ನು ಮನಸ್ಸಿಗೆ ಬಿಟ್ಟುಕೊಳ್ಳಬೇಡಿ. ಭಗವಂತನು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಅಥವಾ ನಿಮಗೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇದು ನಮಗೆ ಹೆಚ್ಚು ಸ್ಫೂರ್ತಿ ನೀಡುತ್ತದೆ. ಹಾಗೂ ಹೋಗುವ ಮುನ್ನ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೈವದ ಮಂತ್ರವನ್ನು ಬರೆಯಿರಿ. ನಿಮ್ಮ ಆ ಒಂದು ಮಂತ್ರ ಈ ವಿಡಿಯೋ ನೋಡುವ ಸಾವಿರಾರು ಜನರಿಗೂ ಹಾಗೂ ನಿಮಗೂ ಕೂಡ ಪಾಸಿಟಿವ್ ಎನರ್ಜಿ ನೀಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.